ವೀಕ್ಷಕರೇ, ನೂತನವಾಗಿ ಅಧಿಕಾರ ವಹಿಸಿಕೊಂಡಂತಹ ಡಿಕೆ ಶಿವಕುಮಾರ್ ಅವರ ರಾಜಕೀಯ ಹಾದಿ ಬಹಳ ಸುಗಮವಾಗಿ ಮುನ್ನಡೆತಾ ಇರುವಂಥದ್ದು. ಈ ವೇಳೆ ನೊಣವಿನಕೆರೆ ಅಜ್ಜಯ್ಯನವರು ಸ್ಫೋಟಕ ವಿಷಯವನ್ನ ಹೇಳಿದ್ದಾರೆ. ಡಿಕೆಶಿ ರಾಜಕೀಯ ಹಾದಿ ಬಗ್ಗೆ ಭವಿಷ್ಯವನ್ನ ನುಡಿದಿದ್ದಾರೆ. ನೊಣವಿನಕೆರೆ ಅಜ್ಜಯ್ಯನವರು ತುಮಕೂರು ನಗರದಲ್ಲಿ ಇತ್ತೀಚೆಗೆ ನಡೆದಂತಹ ಒಂದು ಧಾರ್ಮಿಕ ಹಾಗೂ ರಾಜಕೀಯ ಹಿನ್ನೆಲೆಯ ಕಾರ್ಯಕ್ರಮದಲ್ಲಿ ಮಾತನಾಡಿದಂತಹ ನೊಣವಿನಕೆರೆ ಅಜ್ಜಯ್ಯನವರ ಹೇಳಿಕೆಗಳು ರಾಜಕೀಯ ವಲಯದಲ್ಲಿ ಬಹಳ ಕುತೂಹಲಕ್ಕೆ ಕಾರಣವಾಗ್ತಾ ಇದ್ದಾವೆ. ನೊಣವಿನಕೆರೆ ಶ್ರೀ ಕರಿವೃಷಭ ದೇಶಿಕೇಂದ್ರ ಶಿವಯೋಗೀಶ್ವರ ಸ್ವಾಮೀಜಿ ಹೇಳಿಕೆಯ ಮಾತನಾಗಿರುವಂಥದ್ದು. ಕಾಂಗ್ರೆಸ್ ಮುಖಂಡ ಮುರಳೀಧರ ಹಾಲಪ್ಪ ಅವರ ಮನೆಯಲ್ಲಿ ನಡೆದಂತಹ ಪಾದ ಪೂಜೆ ಕಾರ್ಯಕ್ರಮಕ್ಕೆ ಆಗಮಿಸಿದ ಸಂದರ್ಭದಲ್ಲಿ ಡಿಕೆಶಿ ಬಗ್ಗೆ ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಾರೆ ನೊಣವಿನಕೆರೆ ಅಜ್ಜಯ್ಯನವರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ ಈಗ ಯಾವುದೇ ತರಹದ ಕಂಟಕಗಳಿಲ್ಲ, ಅವರು ಪೂರ್ಣವಾಗಿ ಗುರುವಿನ ಆಶೀರ್ವಾದದ ಅಡಿಯಲ್ಲಿ ಇದ್ದಾರೆ ಅಂತ ಅಜ್ಜಯ್ಯನವರು ಸ್ಪಷ್ಟನೆಯನ್ನ ಕೊಟ್ಟಿದ್ರು. ಈ ಹಿಂದೆಯೂ ಕೂಡ ಡಿಕೆ ಶಿವಕುಮಾರ್ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ರು. ಅದರಂತೆಯೇ ಇದೀಗ ಡಿಕೆ ಶಿವಕುಮಾರ್ ಸಿಎಂ ಅನ್ನ ಆಗಿದ್ದಾರೆ. ಈಗಲೂ ಕೂಡ ಯಾವುದೇ ತರಹದ ಕಂಟಕಗಳಿಲ್ಲ ಡಿಕೆ ಶಿವಕುಮಾರ್ಗೆ ಅಂತ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಇನ್ನು ಡಿಕೆಶಿಗೆ ಸದ್ಯ ಯಾವುದೇ ತರಹದ ಕಂಟಕ ಇಲ್ಲ, ಅವರ ಮೇಲೆ ಗುರುವಿನ ಆಶೀರ್ವಾದವಿದೆ. ಆದ್ದರಿಂದ ಅವರಿಗೆ ಯಾವುದೇ ತರಹದ ತೊಂದರೆ ಬಂದರೂ ಕೂಡ ಅದು ನಿವಾರಣೆ ಆಗುತ್ತೆ ಎಂಬ ಮಾತುಗಳ ಮೂಲಕ ಅಜ್ಜಯ್ಯ ಡಿಕೆಶಿಗೆ ಧೈರ್ಯ ತುಂಬುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ರಾಜಕೀಯ ಜೀವನದಲ್ಲಿ ಏರಿಳಿತಗಳು ಸಹಜ, ಆದರೆ ಗುರುವಿನ ಆಶೀರ್ವಾದವಿದ್ದರೆ ಎಲ್ಲ ಅಡೆತಡೆಗಳನ್ನು ದೂರವಾಗ್ತವೆ ಅಂತ ಸಂದೇಶವನ್ನ ನೀಡಿರುವಂಥದ್ದು ತುಮಕೂರಿನಲ್ಲಿ. ಇನ್ನು ಒಂದ್ ವೇಳೆ ಯಾವುದೇ ತರಹದ ಕಂಟಕವಿದ್ರೂ ಕೂಡ ಎಲ್ಲ ಕೂಡ ನಿವಾರಣೆ ಆಗುತ್ತೆ ಅಂತಲೂ ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಡಿಕೆಶಿ ಅವರ ಮೇಲೆ ವಿವಿಧ ಆರೋಪಗಳು, ಹಾಗೆ ವಿಶೇಷವಾಗಿ ಈ ಖಾತೆ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಹಾಗೆ ಆಡಳಿತದ ನಿರ್ಧಾರಗಳು, ರಾಜಕೀಯ ಒಳಕಿಚ್ಚು ಇತ್ಯಾದಿ ವಿಷಯಗಳಲ್ಲಿ ಚರ್ಚೆಗಳು ನಡೀತಾ ಇರಬಹುದು. ಆದರೆ ಅಜ್ಜಯ್ಯನವರು ಈ ವಿಷಯದ ಬಗ್ಗೆ ಮಾತನಾಡುವಂತಹ ವೇಳೆ ಖಾತೆ ವಿಚಾರವಾಗಿ ಅವರು ಸ್ವಾತಂತ್ರ್ಯವಾಗಿದ್ರೆ ಈ ಬಗ್ಗೆ ಅಂತಿಮವಾಗಿ ಮೇಲಿನವರು ತೀರ್ಮಾನ ಮಾಡ್ತಾರೆ ಅಂತ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಇನ್ನು ಮೇಲಿನವರು ಅಂದ್ರೆ ಹೈಕಮಾಂಡ್ನವರು ಯಾವ ರೀತಿಯಾದಂತಹ ನಿರ್ಧಾರವನ್ನ ತಗೊಳ್ತಾರೆ, ಡಿಕೆಶಿ ತಮ್ಮ ಕೆಲಸದ ಬಗ್ಗೆ ವಿಶ್ವಾಸದೊಂದಿಗೆ ಮುಂದುವರಿತಾರೆ ಅಂತ ಇದೀಗ ನೊಣವಿನಕೆರೆ ಅಜ್ಜಯ್ಯ ಸ್ವಾಮಿ ಈ ಬಗ್ಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿರುವಂತದ್ದು. ಏನ್ ಮಾತನಾಡಿದ್ದಾರೆ ನೋಡೋಣ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ಒಂದೇ ಕಾಡಸಿದ್ದೇಶ್ವರ ಗುರುಂ. ಈ ಪವಿತ್ರವಾದಂಥ ಜಿಲ್ಲೆಯಲ್ಲಿ ಅಗ್ರಗಣ್ಯ ಸ್ಥಾನದಲ್ಲಿರತಕ್ಕಂಥ ನಿಗ್ರಹ ಸಮಸ್ತರು, ಸಮರ್ಥರು, ತಪೋನಿಧಿಗಳಾಗಿರ್ತಕ್ಕಂಥ ಸಿದ್ಧಗಂಗಾ ಮಠದ ಪರಮ ಪೂಜ್ಯರನ್ನೇ ನಾವು ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ, ಇವತ್ತಿನ ಪವಿತ್ರವಾದ ದಿನದಂದು ಜಂಗಮ ಪ್ರೇಮಿಗಳು, ನಿರಂತರ ಸಮಾಜದ ಚಿಂತಕರು, ಬಡವರು, ರೈತರು, ಎಲ್ಲ ವರ್ತಕರ, ಯುವಕರ ಪ್ರೀತಿ ವಿಶ್ವಾಸಕ್ಕೆ ಪಾತ್ರರಾಗಿ ಸಮಾಜದ ಸೇವೆಯಲ್ಲಿ ಕಾಯಕ ಯೋಗಿಗಳಾಗಿರ್ತಕ್ಕಂಥ ನಿಷ್ಠಾವಂತ ಶ್ರೀಯುತ ಹಾಲಪ್ಪನವರ ಮನೆಗೆ ನಾವು ಇವತ್ತು ಪಾದಪೂಜೆಗೆ ಬಂದವರಾಗಿರ್ತೀವಿ. ಸೇವೆ ಸಮಾಜಕ್ಕಾಗಿ ಮುಡುಪತಕ್ಕಂಥ ಆಶೀರ್ವಾದವನ್ನು ದಯಪಾಲಿಸ್ತಾ ಇದ್ದೀವಿ. ಶಿವಂಭೂಯಾತ್. ಅದು ಇವತ್ತು ಗುರುಗಳದು ಸಂಕಲ್ಪ ಮಾಡಿದ್ದಾರೆ. ಗುರು ಆಶೀರ್ವಾದದಿಂದ ಅವರು ಉನ್ನತ ಮಟ್ಟಕ್ಕೆ ಹೋಗಲಿ ಅಂತ ಆಶೀರ್ವಾದ ನಾವು ಮಾಡ್ತಾ ಇದ್ದೀವಿ. ಇದು ಡಿಕೆಶಿ ಅವರಿಗೆ 9 ತಿಂಗಳು ಕಂಟಕ ಏನೋ ಇದೆ ಅಂತ. ಯಾವ ಕಂಟಕನ ಇಲ್ಲ. ಗುರು ನಗರೋರಧಿಕಂ, ಗುರುವಿನನ್ನು ಆಶೀರ್ವಾದ ಪಡೆದಂಥವರಾಗಿದ್ದಾರೆ. ನಿರಂತರ ಶ್ರೀಮಠದ ಮಗನಾಗಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥವರಾಗಿದ್ದಾರೆ. ಗುರು ಆಶೀರ್ವಾದ ಅವರಿಗೆ ರಕ್ಷಾ ಕವಚವಾಗಿದೆ. ಯಾವ ಕಂಟಕ ಬಂದರೂ ಕೂಡ ಅವರ ಜಯಶೀಲರಾಗ್ತಾರೆ. ಅದರ ಬಗ್ಗೆ ಚಿಂತೆ ಬೇಡ. ಖಾತೆ ವಿಚಾರಕವಾಗಿ ಅವರು ಸ್ವತಂತ್ರ ಜೀವಿಗಳಾಗಿ ಅದನ್ನು ಹೇಳೋರಲ್ಲ. ಮೇಲಧಿಕಾರಿಗಳಿರ್ತಕ್ಕಂಥವ್ರು ಏನಿದ್ದಾರೆ, ಆ ಒಂದು ಅಧಿಕಾರ ವರ್ಗದವ್ರು ಏನು ತೀರ್ಮಾನ ತಗೊಳ್ತಾರೆ ಅವರ ಕಂಕಣಬದ್ಧರಾಗಿ ನಿಂತು ರೈತರ, ಬಡವರ, ಸೈನಿಕರ, ವರ್ತಕರ, ಯುವಕರ ಪರಿಪೂರ್ಣವಾಗಿರ್ತಕ್ಕಂಥ ರಾಜ, ಪ್ರತ್ಯಕ್ಷ ದೇವತಾ ನಮ್ಮ ಪರಮ ಪೂಜ್ಯ ಗುರುಗಳಾಗಿರ್ತಕ್ಕಂಥವರು
ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತಕ್ಕಂಥ ಮಂತ್ರವನ್ನು ಘೋಷಣೆ ಮಾಡಿದ್ದಾರೆ. ಆ ಧರ್ಮದ ದಂಡವನ್ನು ನಮ್ಮ ಶ್ರೀಮಠದಿಂದ ಅವರಿಗೆ ಹಸ್ತಾಂತರ ಮಾಡಿದ್ದೀವಿ. ರಾಜಕೀಯಲ್ಲಾಗಲಿ, ವರ್ತಕರಲ್ಲಾಗಲಿ, ರೈತರಲ್ಲಾಗಲಿ, ಯುವಕರಲ್ಲಾಗಲಿ ಮತ್ತು ತಾಯಂದಿರಾಗಲಿ ಎಲ್ಲರ ಪ್ರೀತಿಯ ಮಗನಾಗಿ ಅವರು ನಿರಂತರ ಸಮಾಜದ ಸೇವೆಯಲ್ಲಿ ಅವರು ತಮ್ಮ ಬದುಕನ್ನು ರೂಪಿಸ್ಕೊಳ್ತಾರೆ. ಯಾವ ಚಿಂತೆ ಇಲ್ಲ. ಆರಂಭದಲ್ಲಿ ಈ ಥರ ಸಂಕಷ್ಟ ಎದುರಾಗಿದ್ದಿಲ್ಲ ಸರ್? ಸಂಕಷ್ಟ ಜೀವನದಲ್ಲಿ ಬಾರದು, ಬಪ್ಪದು ತಪ್ಪದು ಅಂತ ಹೇಳ್ತಾರೆ. ಎಲ್ಲರಿಗೂ ಅವರು ಬರುವಂಥ ಸಂಕಷ್ಟ ಇರುವುದೇ. ನಂಬಲೆ ಮನವೇ ಹಂಬಲಿಸದಿರು, ನಂಬದೆ ನಚ್ಚದೆ ಕರದಡೆ ಓಯನನ ಶಿವನು ಸಾಂಬ ನುಡಿಯಲು ನಂಬಿಕೆಯೇ ಕಾರಣ ಅಂತ ಶರಣರೇನು ಮಾತನ್ನು ಹೇಳ್ತಾರೆ. ಅವರು ನಂಬಿಕೆಯನ್ನು, ಶ್ರೀಮಠದ ಗುರುವನ್ನು ಅವರು ನಂಬಿಕೊಂಡು ಶ್ರದ್ಧಾಭಕ್ತಿಯಿಂದ ಇದ್ದಾರೆ. ಆ ಕಂಟಕ ಅವ್ರಿಗೆ ದೂರ ಆಗಿದೆ. ಗುರು ರಕ್ಷಣೆ ಅವರಿಗೆ ದಯಪಾಲಿಸಿದ್ದೀವಿ. ಅದರ